ಹಂಡ್ರೆಡ್ ರೀಚ್ ಆಗ್ತಿದೆ ಗುರು, 100 ರೇಂಜು, 100 ಟಾಪ್ ಸ್ಪೀಡು. ಐ ಥಿಂಕ್ ಪರ್ಫೆಕ್ಟ್ ಬ್ಯಾಲೆನ್ಸ್. ಆ್ಯಂಡ್ ಒಂದೇ ಥ್ರಾಟಲಲ್ಲಿ ನೀವು ಆಕ್ಸಿಲರೇಷನ್ ಪ್ಲಸ್ ಬ್ರೇಕಿಂಗ್ ಎರಡೂ ಮಾಡ್ಬೋದು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತಾ ಇದ್ದೀನಿ. ಏನು ಗುರು ಕತ್ಲಲ್ಲಿ ರಿವ್ಯೂ ಮಾಡ್ತಾ ಇದೆಯಾ? ನಾವಿವತ್ತು ಮೀಕೋ ಕಾರ್ಟೋಪಿಯಾ ಬೆಂಗಳೂರು ಏರ್ಪೋರ್ಟ್ ಪಕ್ಕ ಇದೆ ಒಂದು ಗೋ ಕಾರ್ಟಿಂಗ್ ಟ್ರ್ಯಾಕ್. ಅಲ್ಲಿ ಏತರ್ ಅವರ ಹೊಸ ಗಾಡಿನ ಲಾಂಚ್ ಮಾಡಿದ್ದಾರೆ. ಇವತ್ತು ನಿಮಗೆ ಈ ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಇದೊಂದು ಲಿಮಿಟೆಡ್ ಎಡಿಷನ್ ಥರ, ಇದ್ರ ಬೆಲೆ ಎಷ್ಟು, ಏನೇನು ಚೇಂಜಸ್ ಆಗಿದೆ, ನೋಡೋಕ್ಕೆ ಹಳೆ ಏತರ ಥರನೇ ಇದೆಯಲ್ಲ, ಬಟ್ ಇದರಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ಎಲ್ಲ ಹೇಳ್ತೀನಿ. ಆ್ಯಂಡ್ ಫಸ್ಟ್ ಟೈಮ್ ನೈಟ್ ಟೈಮ್ ರಿವ್ಯೂ ಮಾಡ್ತಿದ್ದೀವಿ, ಹೇಗಿದೆ ಅಂತ ನೋಡೋಣ. ಬಿಕಾಸ್ ಈ ಗಾಡಿಯಲ್ಲಿ ತುಂಬಾ ಹೊಸ ಫೀಚರ್ಸ್ ಇದೆ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಓಡಿಸಿದಾಗ. ಸೊ ನಿಮಗೆ ಅದೆಲ್ಲ ಡೀಟೇಲ್ಸ್ ಹೇಳ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬನ್ನಿ ವಿಡಿಯೋಗೆ ಹೋಗೋಣ. ಅವೈಟ್ ಏನು ಗುರು ಈ ಗಾಡಿ ಸ್ಪೆಷಾಲಿಟಿ ಅಂದರೆ, ಈ ಗಾಡಿ ಹೆಸರು ಬಂದು 450 ಏಪೆಕ್ಸ್ ಅಂತ. ಸೊ ಏಪೆಕ್ಸ್ ಅಂದರೆ ಆಲ್ಮೋಸ್ಟ್ ಪೀಕ್. ಈ ಗಾಡಿಯ ಲಿಮಿಟ್ ಈ ಗಾಡಿ ಮೂಲಕ ರೀಚ್ ಆಗ್ತಾಯಿದೆ. ಏನೇನು ಲಿಮಿಟ್ಸ್ ರೀಚ್ ಆಗ್ತಿದೆ ಅಂತ ತೋರಿಸ್ತೀನಿ. ಹಾಗೆ ಕೀ ನೋಡ್ಬೋದು. ಕೀ ನಾರ್ಮಲ್ ಏತರ್ ಕೀ ಯಾವ ಥರ ಇದೆಯೋ ಅದೇ ಕಿದೆ, ಹಳೆಗಿದೆ. ಐ ಥಿಂಕ್ ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಬೋದಾಗಿತ್ತು. ಸೊ ಹಾಕಿದ ತಕ್ಷಣ ಫ್ರಂಟ್ ಎಂಡು ನಿಮಗೆ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಆಗಿದೆ. ಫ್ರಂಟ್ ಹೆಡ್ಲೈಟ್ಸು, ಪ್ಯಾನಲ್ಸು, ಮಿರರ್ಸ್ ಆಗಿರ್ಬೋದು. ಜೆನ್3 ಅಲ್ಲಿ ನಿಂತಿದೆ ಅಲ್ಲ, ಆ ಗಾಡಿ ಯಾವ ಥರ ಇದೆಯೋ ಅದೇ ಥರ ಇದೆ, ಬಟ್ ಹೊಸ ಕಲರ್ ಕೊಟ್ಟಿದ್ದಾರೆ. ಇದೇನೋ ಇಂಡಿಮಾ ಬ್ಲೂ ಅಂತ ಏನೋ ಇದೆ ಹೆಸರು. ನೋಡೋಕ್ಕೆ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಆ್ಯಂಡ್ ಅದ್ರ ಜೊತೆಗೆ ಪೇಂಟ್ ಕ್ವಾಲಿಟಿ ಇದೆಯಲ್ಲ, ಪೇಂಟ್ ಫಿನಿಶು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆರೆಂಜ್ ವೀಲ್ಸ್ ಕೊಟ್ಟಿದ್ದಾರೆ, 12 ಇಂಚ್ ವೀಲ್ಸ್. ಅದ್ರ ಮೇಲೆ ಏಪೆಕ್ಸ್ ಡಿಸೈನ್ ಅಂತ ಕೊಟ್ಟಿದ್ದಾರೆ. ಬಟ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಏನಂದರೆ, ಇದು ಟ್ರಾನ್ಸ್ಪರೆಂಟ್ ಪ್ಯಾನಲ್ ಇದೆಯಲ್ಲ. ಸೊ ಇದು ಕಂಪ್ಲೀಟ್ ಸೈಡ್ ಪ್ಯಾನಲ್ ಬಂದು ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್. ಅದು ಜಸ್ಟ್ ಟ್ರಾನ್ಸ್ಪರೆಂಟ್ ಅಲ್ಲ, ಬ್ಲೂ ಟ್ರಾನ್ಸ್ಪರೆಂಟ್ ಥರ. ಹಿಂದೆ ನಿಮಗೆ ಅಲ್ಯೂಮಿನಿಯಂ ಚಾಸಿ ಕಾಣಿಸ್ತಿದೆ ಅಲ್ಲ, ಅದನ್ನು ಪೇಂಟ್ ಮಾಡಿದ್ದಾರೆ ಆರೆಂಜ್ ಕಲರ್ ಥರ. ಸೊ ಒಂಥರ ಕಾಂಟ್ರಾಸ್ಟಿಂಗ್ ಬ್ಲೂ ವಿತ್ ಆರೆಂಜ್, ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ನಿಮಗೆ ಸೇಮ್ 3.7 ಕಿಲೋವಾಟ್ ಬ್ಯಾಟ್ರಿ ಪ್ಯಾಕ್ ಸಿಗುತ್ತೆ. ನಿಮಗೆ 110 ಕಿಲೋಮೀಟರ್ ರೇಂಜೂ ಸಿಗುತ್ತೆ ಈ ಗಾಡಿಯಲ್ಲಿ. ಬಟ್ ರೇಂಜಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಆಗಿಲ್ಲ, ಬಟ್ ಸ್ಪೀಡಲ್ಲಿ ಆಗಿದೆ. ಸೊ ಅಲ್ಲಿರೋ ಏತರ್ ನಿಮಗೆ 90 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಹೋಗುತ್ತೆ, ಬಟ್ ಇದು ನಿಮಗೆ 100 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡ್ ಹೋಗುತ್ತೆ. ಸೊ ಹೊಸ ಮೋಡ್ ಅಂತ ಒಂದು ಕೊಟ್ಟಿದ್ದಾರೆ, ವಾಪ್ ಪ್ಲಸ್ ಅಂತ. ವಾಪ್ ಮೋಡಲ್ಲಿ ನಿಮಗೆ 90 ಹೋದರೆ ಇದರಲ್ಲಿ 100 ಹೋಗುತ್ತೆ. ಸೊ ಹೇಗೆ ಹೋಗ್ತಿದೆ ಅಂದರೆ, ಒಂದು ಸ್ವಲ್ಪ ಬಿಗರ್ ಕೆಪಾಸಿಟಿ ಮೋಟರ್ ಕೊಟ್ಟಿದ್ದಾರೆ. ಹಳೆ ಮಾಡಲಲ್ಲಿ ನಿಮಗೆ 6 ಕಿಲೋವಾಟ್ ಅವರ್ ಮೋಟರ್ ಇರೋದು, ಇದರಲ್ಲಿ 7 ಕಿಲೋವಾಟ್ ಮೋಟರ್ ಇದೆ. ಸೊ ಅದರಿಂದ ಏನಂದರೆ ಟಾರ್ಕ್ ತುಂಬಾ ಜಾಸ್ತಿ ಆಗಿದೆ. 170 ಇರೋದು ನಿಮಗೆ 210 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಜಾಸ್ತಿ ಆಗಿದೆ. ಹಾಗೆ ಲೆಟ್ಸೇ ನಿಮಗೆ 40 ಸ್ಪೀಡಿಂದ 80 ಸ್ಪೀಡ್ವರೆಗೂ ಸ್ಪೀಡ್ ಆಕ್ಸಿಲರೇಷನ್ ಇದೆಯಲ್ಲ, ಆಕ್ಸಿಲರೇಷನ್ ತುಂಬಾ ಇನ್ಕ್ರೀಸ್ ಆಗಿದೆ. ಸೊ ದ್ಯಾಟ್ಸ್ ರಿಯಲಿ ನೈಸ್. ಅದು ಬಿಟ್ಟರೆ ಬೇರೆ ಏನೂ ಚೇಂಜಸ್ ಆಗಿಲ್ಲ. ಇನ್ನೊಂದು ಸಣ್ಣ ಚೇಂಜಸ್ ನಾನು ಇಲ್ಲಿ ನೋಟಿಸ್ ಮಾಡಿದೆ, ದ್ಯಾಟ್ ಇಲ್ಲಿ ಈ ಲೆಂತ್ ಇದೆಯಲ್ಲ, ಇದನ್ನು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಕಂಪೇರ್ ಟು ಅದು. ಸೊ ದ್ಯಾಟ್ ಮಳೆಗಾಲದಲ್ಲಿ ಏನೂ ಹೊಡೆಯೋದಿಲ್ಲ. ಆ್ಯಂಡ್ ತುಂಬ ಜನ ಬೆಲ್ಟಲ್ಲಿ ಡಸ್ಟ್ ಆಗುತ್ತೆ ಅದು ಇದು ಅಂತ ಹೇಳ್ತಾ ಇರ್ತಾರೆ. ಸೊ ಬೆಲ್ಟ್ ಕವರ್ನ ಕೊಟ್ಟಿದ್ದಾರೆ. ಸೊ ನಿಮ್ಮ ಎಂಟೈರ್ ಬೆಲ್ಟ್ ಆಲ್ಮೋಸ್ಟ್ ಕಂಪ್ಲೀಟಾಗಿ ಕವರ್ ಆಗಿಬಿಡುತ್ತೆ. ಸೊ ದ್ಯಾಟ್ ಬೆಲ್ಟ್ ಜಾಸ್ತಿ ಗಲೀಜಾಗೋದಿಲ್ಲ, ಬೆಲ್ಟ್ ಲೈಫ್ ಕೂಡ ಜಾಸ್ತಿ ಬರುತ್ತೆ. ಸೊ ದ್ಯಾಟ್ ಈಸ್ ರಿಯಲಿ ನೈಸ್. ನೋಡ್ಬೋದು ನಿಮಗೆ ನಾರ್ಮಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ. ಗಾಡಿಯಲ್ಲಿ ಇನ್ನೂ ಏನೇನು ಚೇಂಜಸ್, ಹೊಸ 2 ಫೀಚರ್ಸ್ ಕೊಟ್ಟಿದ್ದಾರೆ. ನಾನು ಹೇಳ್ದಂಗೆ ಆಲ್ರೆಡಿ ವಾಪ್ ಪ್ಲಸ್ ಇದೆ ಅಲ್ಲ, ನೋಡಿ ನಿಮಗೆ ಹೊಸದಾಗಿ ವಾಪ್ ಪ್ಲಸ್ ಮೋಡ್ ಸಿಗ್ತಾ ಇದೆ. ಇದರಲ್ಲಿ ನಿಮಗೆ ಆಕ್ಸಿಲರೇಷನ್ ತುಂಬ ಫಾಸ್ಟಾಗಿದೆ. ಮ್ಯಾಜಿಕ್ ಟ್ವಿಸ್ಟ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಹೊಸದಾಗಿ. ಸೊ ಇದರಿಂದ ಏನಾಗುತ್ತೆ ಅಂದರೆ, ನೀವು ಥ್ರಾಟಲ್ ಯೂಶ್ವಲಿ ಹಿಂಗೆ ಕೊಟ್ಟರೆ ನಿಮ್ಮ ಗಾಡಿ ಆಬ್ವಿಯಸ್ಲಿ ಹಿಂದೆ ಮುಂದೆ ಹೋಗುತ್ತಲ್ಲ, ಹಿಂಗೆ ಕೊಟ್ಟರೆ ಹಿಂದೆ ಮುಂದೆ ಹೋಗುತ್ತೆ. ಬಟ್ ಆಪೋಸಿಟಲ್ಲಿ ನಾವೇನಾದರೂ ಟ್ವಿಸ್ಟ್ ಮಾಡಿದ್ರೆ ಗಾಡಿ ಸ್ಟಾಪ್ ಆಗುತ್ತೆ. ಆ ಫೀಚರ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಸೊ ನಾವು ಆಪೋಸಿಟ್ ರೋಲ್ ಆನ್ ಥ್ರಾಟಲ್ ಮಾಡ್ತೀವಲ್ಲ, ನೀವು ಎಲೆಕ್ಟ್ರಿಕ್ ಗಾಡೀಸಲ್ಲಿ ತುಂಬ ಗಾಡಿಯಲ್ಲಿ ನೀವು ಆಲ್ಮೋಸ್ಟ್ ರೀಜನ್ರೇಟಿವ್ ಬ್ರೇಕಿಂಗ್ ಅಂತ ನೋಡಿರ್ತಾರೆ. ಈ ಥರವರು ಹಳೆ ಜಂತ್ರಿಯಲ್ಲಿ ರೀಜನ್ ಬ್ರೇಕಿಂಗ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಲೈಟಾಗಿ. ಸೊ ಆಪೋಸಿಟ್ ಥ್ರಾಟಲ್ ಒಂದು 5% ಥ್ರಾಟಲ್ ಆಗ್ತಾಯಿತ್ತು. ಆ ಟೈಮಲ್ಲಿ 5 ಡಿಗ್ರಿ ಅಷ್ಟು ಆಪೋಸಿಟಲ್ಲಿ ರೊಟೇಟ್ ಆಗ್ತಿತ್ತು, ಆಗ ಲೈಟಾಗಿ ರೀಜನ್ ಆಗ್ತಿತ್ತು. ಅವ್ರು ಈಗ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬಿಟ್ಟು ಅದನ್ನೇ ಮ್ಯಾಜಿಕ್ ಟ್ವಿಸ್ಟ್ ಅಂತ, ಮ್ಯಾಜಿಕ್ ಟ್ವಿಸ್ಟ್ ಬ್ರೇಕಿಂಗ್ ಥರ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಜಸ್ಟ್ ಟ್ವಿಸ್ಟ್ ಮಾಡಿದ್ರೆ ಸಾಕು, ಮೋಟರಿಂದ ಗಾಡಿ ಅದಾಗದೇ ಬ್ರೇಕ್ಸ್ ಅಪ್ಲೈ ಮಾಡ್ತಾ ಇದೆ. ಸೊ ನಾವು ಬ್ರೇಕ್ ಅಪ್ಲೈ ಮಾಡೋದೇ ಬೇಕಾಗಿಲ್ಲ, ಆಟೋಮ್ಯಾಟಿಕ್ಕಾಗಿ ಅದೇ ಅಪ್ಲೈ ಆಗ್ತಿದೆ. ಸೊ ಐ ಥಿಂಕ್ ದ್ಯಾಟ್ ಈಸ್ ರಿಯಲಿ ನೈಸ್. ಇದರಿಂದ 2 ಅಡ್ವಾಂಟೇಜಸ್. ಒಂದು, ಇನ್ಸ್ಟೆಡ್ ಆಫ್ ನಿಮಗೆ ಒಂದು 30% ಬ್ರೇಕಿಂಗ್ ಕೆಪಾಸಿಟಿ ಸಿಗ್ತಿತ್ತು, ಈಗ ಈ ಗಾಡೀಲಿ 75% ಮೇಲೆ ನಿಮಗೆ ಬ್ರೇಕಿಂಗ್ ಕೆಪಾಸಿಟಿ ಸಿಗ್ತಾ ಇದೆ. ಪ್ಲಸ್ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ನಿಮ್ಮ ಬ್ರೇಕ್ ಪ್ಯಾಡ್ಸ್ ಇದೆಯಲ್ಲ, ಬಿಕಾಸ್ ಮುಂದೆ ಹಿಂದೆ ಎರಡು ನಿಮಗೆ ಡಿಸ್ಕ್ ಬ್ರೇಕ್ ಸಿಗ್ತಿದೆ, ಕಾಂಬಿ ಬ್ರೇಕಿಂಗ್ ಸಿಸ್ಟಮ್. ಬ್ರೇಕ್ ಪ್ಯಾಡ್ಸ್ ಲೈಫ್ ಬಂದು ತುಂಬ ಲಾಂಗ್ ಬರುತ್ತೆ.
ಅದ್ರ ಜೊತೆಗೆ ನಿಮಗೆ ರೀಜನ್ರೇಟಿವ್ ಬ್ರೇಕಿಂಗೂ ಆಗುತ್ತೆ. ಸೊ ನಾನು ಇವು ಟೀಮ್ ಜೊತೆ ಮಾತಾಡ್ತಿದ್ದೆ, ಆ ಟೈಮಲ್ಲಿ ಐ ಥಿಂಕ್ 10-15% ಎಕ್ಸ್ಟ್ರಾ ರೇಂಜ್ ಬರುತ್ತೆ ಅಂತ ಹೇಳ್ತಿದ್ರು. ಸೊ 10% ಅಂತಲೂ ಅಂದ್ಕೊಂಡ್ರು 110 ಕಿಲೋಮೀಟರ್ಸ್ ನಿಮಗೆ 10-11 ಕಿಲೋಮೀಟರ್ ರೀಜನ್ರೇಟಿವ್ ಬ್ರೇಕಿಂಗಿಂದನೇ ಎಕ್ಸ್ಟ್ರಾ ಆಗುತ್ತೆ. ಸೊ ಈ ಗಾಡಿ ರೇಂಜ್ ಬಂದು 110 ಇದ್ರೂ ನಿಮಗೆ 110 ಇದ್ರು 120 ಕಿಲೋಮೀಟರ್ ಮೇಲೆ ರೇಂಜ್ ಅಚೀವ್ ಮಾಡ್ಬೋದು ಬಿಕಾಸ್ ಆಫ್ ಇಟ್ಸ್ ರೀಜನ್ರೇಟಿವ್ ಬ್ರೇಕಿಂಗ್. ಆ ಟ್ವಿಸ್ಟ್ ಥ್ರಾಟಲ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ. ಅದರಲ್ಲಿ ನಮಗೆ ಮೋಡ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಟ್ವಿಸ್ಟ್ ಅಂತ ಇದೆಯಲ್ಲ, ಆಫ್, ಲೋ, ಹೈ ಅಂತ ಇದೆ. ಸೊ ನಿಮಗೆ ಬೇಡ ಅಂದರೆ ನೀವು ಲೋ ಅಲ್ಲಿ ಇಟ್ಕೊಬೋದು, ಇಲ್ಲ ಅಂದರೆ ಲೈಕ್ ಬೇಡ ಅಂದರೆ ಆಫ್ ಮಾಡ್ಕೊಬೋದು, ಇಲ್ಲ ಲೋ ಅಲ್ಲಿ ಇಟ್ಕೊಬೋದು, ಇಲ್ಲ ಹೈಯಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ ನೀವು ಥ್ರಾಟಲ್ ಕೊಟ್ಟಾಗ. ಆಟೋ ಹೋಲ್ಡ್ ಅನ್ನೋ ಫೀಚರ್ ಇದೆ. ಸೊ ಹಳ್ಳ ದಿನ್ನೆಯಲ್ಲಿ ನೀವೇನಾದರೂ ನಿಂತಿದ್ರೆ ಆಟೋಮ್ಯಾಟಿಕ್ಕಾಗಿ ಬ್ರೇಕಿಂಗ್ ಆಗುತ್ತೆ. ಈ ಗಾಡಿ ಬೆಲೆ ಹೇಳ್ತೀನಿ ಈಗ. ಸೊ ಈ ಗಾಡಿಯ ಸ್ಪೆಷಲ್ ಪ್ರೈಸ್ ಬಂದು 1,40,000. ಲೈಕ್ ಓವಾ, ಅಷ್ಟೊಂದು ಜಾಸ್ತಿನ ಅಂದರೆ ಐ ಥಿಂಕ್ ನೀವು ನಾರ್ಮಲ್ ಏತರಲ್ಲಿ ಇದೆಯಲ್ಲ, ಸೊ ಅಲ್ಲಿರೋ ಗಾಡಿ ಅದರಲ್ಲಿ ಏನು ಈ ಥರ ಫೀಚರ್ಸೇ ಇಲ್ಲ. ಈ ಥರ ಸ್ಪೆಷಲ್ ಎಡಿಷನಲ್ಲಿ ಮಾತ್ರ ಫೀಚರ್ಸ್ ಬೇಡ, ಅದೇ 1,70,000-80,000 ಆಗುತ್ತೆ. ಸೊ ಇನ್ನೊಂದು 10,000ಗೆ ನಿಮ್ಗೆ ಏನೇನು ಸಿಗುತ್ತೆ ಅಂದರೆ ಇದೆಲ್ಲ ಫೀಚರ್ಸ್ ನಾನು ಹೇಳಿದ್ನಲ್ಲ ಅದು ಸಿಗುತ್ತೆ. ಪ್ಲಸ್ ನಿಮ್ಗೊಂದು ಹೆಲ್ಮೆಟ್ಟು ಪ್ಲಸ್ TPMS ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಸಿಗುತ್ತೆ. ಸೊ ನಿಮಗೆ ಟೈರ್ಸ್ ಮುಂದೆ ಹಿಂದಿದ್ರಲ್ಲಿ ನಿಮಗೆ TPMS ಅನ್ನೋ ಡಿವೈಸ್ ಇರುತ್ತೆ. ಪ್ಲೇಯಲ್ಲಿ ತೋರಿಸುತ್ತೆ ಎಷ್ಟು PSI ಪವರ್ ಲೈಕ್ ಏರ್ ಪ್ರೆಷರ್ ಇದೆ ಅಂತ. ಸೊ ದಟ್ ಏನಾದರೂ ಕಮ್ಮಿ ಆದರೆ ಅದು ನೋಡ್ಕೊಬೋದು. ಪ್ಲಸ್ ನಿಮಗೆ 700 ವಾಟ್ ಚಾರ್ಜರು ಸಿಗ್ತಾ ಇದೆ, ಎಕ್ಸ್ಟ್ರಾ ಪೇ ಮಾಡಿದೆ. ಐ ಥಿಂಕ್ ಇಟ್ಸ್ ಎ ರಿಯಲಿ ಗುಡ್ ಡೀಲ್ ಅಂತಲೇ ಹೇಳಬೇಕು. ಆ್ಯಂಡ್ ಪ್ಲಸ್ ಓವರಾಲ್ ನಿಮ್ಗೇನು ಕಂಫರ್ಟ್, ಹೊಸ ಸೀಟು, 3.7 ಕಿಲೋವಾಟ್ ಬ್ಯಾಟ್ರಿ ಪ್ಯಾಕು, ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸು ಆ್ಯಂಡ್ ಬಿಗರ್ 100 ಸೆಕ್ಷನ್ ಟೈರ್ಸ್ ಕೂಡ ಸಿಗ್ತಾ ಇದೆ ಹಿಂದೆ ಮುಂದೆ, ಅಲಾಯ್ ವೀಲ್ಸ್. ಪ್ಲಸ್ ಓವರಾಲ್ ರಿಯಲಿ ಗುಡ್ ಗಾಡಿ ಅಂತಲೇ ಹೇಳಬೇಕು. ಪ್ಲಸ್ ಕ್ರ್ಯಾಶ್ ಡಿಟೆಕ್ಷನ್ ಫೀಚರ್ಸ್, ಗಾಡಿ ಏನಾದರೂ ಬಿದ್ದರೆ ಆಟೋಮ್ಯಾಟಿಕ್ಕಾಗಿ ಹಾಫ್ ಆಗೋದಂತೆ. ಪ್ಲಸ್ ನಿಮಗೆ ಹೊಸ ಟಾಗಲ್ ಬಟನ್ನು ಕೊಟ್ಟಿದ್ದಾನೆ. ಸೊ ಟಾಗಲ್ ಬಟನ್ಸ್ ಇದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಜಾಯ್ಸ್ಟಿಕ್ಕು, ಸೊ ಇದರಿಂದ ನೀವು ಕಂಪ್ಲೀಟಾಗಿ ಆಪ್ರೇಟ್ ಮಾಡ್ಬೋದು. ಪ್ಲಸ್ ನಿಮಗೆ ಟಚ್ಚೂ ವರ್ಕ್ ಆಗುತ್ತೆ ಇದರಲ್ಲಿ. ಸೊ ನೋಡ್ಬೋದು ಈ ಟಚ್ಚಲ್ಲಿ ವರ್ಕ್ ಆಗುತ್ತಿದೆ. ಆ್ಯಂಡ್ ನಿಮಗೆ ಹೊಸ ಡಿಸ್ಪ್ಲೇನೂ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಎಂಟೈರ್ UI ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಏಪೆಕ್ಸ್ಗೆ ಮಾತ್ರ ಒಂಥರ ಬ್ಲೂಯಿಶ್ ಡಿಸ್ಪ್ಲೇ ಬರುತ್ತೆ, ತುಂಬಾ ಚೆನ್ನಾಗಿದೆ. ಓ ನೈಸ್, ಡಿಸ್ಪ್ಲೇ ಸಖತ್ತಾಗಿದೆ, ನೈಟಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಓ ನೈಸ್ ಗುರು. ಪ್ಲಸ್ಸಲ್ಲಿ ಇನ್ನೂ ಆಕ್ಸಲರೇಷನ್ ತುಂಬ ಫಾಸ್ಟ್ ಇದೆ. ಓ ನೈಸ್. ಸೊ ಐ ಥಿಂಕ್ ಸ್ಪೀಡ್ ತುಂಬಾ ಇನ್ಕ್ರೀಸ್ ಆಗಿದೆ, ಸ್ಪೆಷಲಿ ಈ ಮೋಡಲ್ಲಿ. ಹಳೆ ಮೋಡ್ಗಿಂತ ಈ ಹೊಸ ಮೋಡಲ್ಲಿ ಐ ಥಿಂಕ್ ಟಾಪ್ ಸ್ಪೀಡೂ ಇನ್ಕ್ರೀಸ್ ಆಗಿದೆ. ಬಟ್ ನನಗೆ ಡಿಸ್ಟೆನ್ಸ್ ಸಾಕಾಗ್ತಿಲ್ಲ. ಈಗ ನಾವೀಗ ಈ ಮ್ಯಾಜಿಕ್ ಟ್ವಿಸ್ಟ್ ಅನ್ನೋ ಫೀಚರ್ ಯಾವ ಥರ ಕೆಲಸ ಮಾಡುತ್ತೆ ಅಂತ ನೋಡೋಣ. 40-45 ಹೋಗ್ತಾ ಇದ್ದೀವಿ 40 ಕಿಲೋಮೀಟರ್ಸಲ್ಲಿ. ನೋಡಿ, ನಾನು ಉಲ್ಟಾ ಥ್ರಾಟಲ್ ಮಾಡ್ತೀನಿ ಆ್ಯಂಡ್ ಇಮಿಡಿಯೇಟ್ಲಿ ಎಷ್ಟೊಂದು ಫ್ಯೂ ಸೆಕೆಂಡ್ಸಲ್ಲೇ ಗಾಡಿ ಸ್ಟಾಪ್ ಆಯಿತು. ಸೊ ಇದನ್ನೇ ಮ್ಯಾಜಿಕ್ ಥ್ರಾಟಲ್ ಅಂತಾರೆ. ಟ್ವಿಸ್ಟ್ ಥ್ರಾಟಲ್, ಮ್ಯಾಜಿಕ್ ಟ್ವಿಸ್ಟು, ಏನೇನೋ ಹೆಸರುಗಳು. ಆ್ಯಂಡ್ ಒಂದೇ ಥ್ರಾಟಲಲ್ಲಿ ನೀವು ಆಕ್ಸಲರೇಷನ್ ಪ್ಲಸ್ ಬ್ರೇಕಿಂಗ್ ಎರಡೂ ಮಾಡ್ಬೋದು. ಐ ಥಿಂಕ್ ದಟ್ ಈಸ್ ರಿಯಲಿ ನೈಸ್ ಅಂತಲೇ ಹೇಳಬೇಕು. ಐ ಥಿಂಕ್ ನ್ಯಾಚುರಲ್ ಆಗಿ ಇದು ಯೂಸ್ ಟು ಆಗಬೇಕು ತಗೊಂಡಿದ ತಕ್ಷಣ. ತುಂಬ ಗಾಡಿಯಲ್ಲಿ ಏತರ್ ಗಾಡಿಗಳಲ್ಲಿ ಬ್ರೇಕ್ ಪ್ಯಾಡ್ಸ್ ಹೋಗ್ಬಿಡೋದು ಬೇಗ, ಬಿಕಾಸ್ ಮುಂದೆ ಹಿಂದೆ ತುಂಬ ಸ್ಟ್ರಾಂಗ್ ಬ್ರೇಕ್ ಪ್ಯಾಡ್ಸ್ ಇದೆ. ಅದನ್ನು ಜಾಸ್ತಿ ಯೂಸ್ ಮಾಡ್ತಿದ್ರೆ ಹೋಗ್ಬಿಡುತ್ತೆ. ಬಿಕಾಸ್ ತುಂಬ ಖರ್ಚು ಜಾಸ್ತಿ. ನಂದೇ ಒಂದು ವೀಡಿಯೋ ಹಾಕಿದ್ದೀನಿ ನಾನು ಇಂಗ್ಲೀಷ್ ಚಾನಲಲ್ಲಿ, ಇಲ್ಲಿ ಮೇಲೆ ಹಾಕಿರ್ತೀನಿ, ಬೇಕಾದ್ರೆ ನೋಡಿ ಸರ್ವಿಸ್ ಯಾವ ಥರ ಇತ್ತು ಅಂತ. ಸೊ ಆ ಟೈಮಲ್ಲಿ ಬ್ರೇಕ್ ಪ್ಯಾಡ್ಸ್ ತುಂಬ ಬೇಗನೆ ಹೋಗ್ಬಿಟ್ಟಿತ್ತು. ಸೊ ಈ ಥರ ಫೀಚರ್ಸ್ ಮುಂಚೆನೇ ಇದ್ದಿದ್ರೆ ತುಂಬ ಚೆನ್ನಾಗಿರೋದು. ಇದರಲ್ಲಿ ವಾಪ್ ಪ್ಲಸ್ ಅಂತ ಒಂದು ಮೋಡ್ ಇದೆ. ಸೊ ಈಗ ನೋಡಿ, ವಾಪ್ ಪ್ಲಸ್ಸಲ್ಲಿ ದ ಡಿಸ್ಪ್ಲೇ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗಿಬಿಡುತ್ತೆ. ಆ್ಯಂಡ್ ನಿಮಗೆ 100 ಕಿಲೋಮೀಟರ್ ಟಾಪ್ ಸ್ಪೀಡು ಹೋಗ್ಬೋದು. ಸೊ ಲೆಟ್ಸ್ ಸಿ ಎಷ್ಟು ಹೋಗುತ್ತೆ ಅಂತ. $90 to 95. ಕಾರ್ನರ್ ಬಂದ್ಬಿಡ್ತು. ಈ ಥರ ಹಾರ್ಡ್ ಬ್ರೇಕಿಂಗಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಐ ಥಿಂಕ್ ಬ್ರೇಕ್ ಹಾಕಲೇಬೇಕು.
ತುಂಬ ಫಾಸ್ಟ್ ಇದೆ ಆ್ಯಕ್ಚುಲಿ ಮೋಡ್ ವಾಪ್ಲೆಸ್. ಇಟ್ಸ್ ರಿಯಲಿ ರಿಯಲಿ ನೈಸ್. ನಡೀರೋ ಬೇಗ ನೋಡಿ. 90 ಹಳೆ ಎತ್ತರಲ್ಲಿ ಟಾಪ್ ಸ್ಪೀಡ್ ಇದ್ದಿದ್ದು, ಇದರಲ್ಲಿ ನೋಡಿ ಆಲ್ರೆಡಿ 95. ಆಮೇಲೆ 40ಇಂದ 80 ಕಿಲೋಮೀಟರ್ಸ್ಗೂ ಸ್ಪೀಡ್ ಜಾಸ್ತಿ ಇದೆ. 100 100 ರೀಚ್ ಆಗ್ತಿದೆ ಗುರು. 100 ರೇಂಜು, 100 ಟಾಪ್ ಸ್ಪೀಡು. ಐ ಥಿಂಕ್ ಪರ್ಫೆಕ್ಟ್ ಬ್ಯಾಲೆನ್ಸ್. ನೋಡಿ ಡಿಸ್ಪ್ಲೇನೂ ತುಂಬಾ ಚೆನ್ನಾಗಿದೆ. ಸೊ ನಿಮಗೆ ಮ್ಯಾಜಿಕ್ ಟ್ವಿಸ್ಟ್ ನೋಡಿ, ಲೆಟ್ಸೆ ನಾನು ಸ್ಲೋ ಡೌನ್ ಮಾಡಬೇಕಂದ್ರೆ ಬ್ರೇಕ್ಸ್ನ ಟಚ್ ಮಾಡೋ ಅವಶ್ಯಕತೆನೇ ಇಲ್ಲ ಗುರು. ಆ್ಯಂಡ್ ಓವರ್ ಆಲ್ ರೈಡಿಂಗ್ ಡೈನಮಿಕ್ಸ್, ಥ್ರಾಟಲ್ ಕ್ಯಾಲಿಬ್ರೇಷನ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ರೈಡಿಂಗ್ ಮೋಡ್ಸ್ ಕೂಡ ಇದರಲ್ಲೇ ಚೇಂಜ್ ಮಾಡ್ಬೋದು. ಮೋಡ್ಸ್ ಬಟನ್ ಇಲ್ಲಿದೆ, ರಿವರ್ಸ್ ಬಟನ್ ಇಲ್ಲೇ ಇದೆ, ಹೈ ಬೀಮ್, ಲೋ ಬೀಮ್, ಐ ಥಿಂಕ್ ಮಿರರ್ ಕ್ವಾಲಿಟಿ. ಸೊ ಓವರ್ ಆಲ್ ಐ ಥಿಂಕ್ ರೈಡಿಂಗ್ ತುಂಬಾ ಚೆನ್ನಾಗಿದೆ. ಬಟ್ ಶಾರ್ಟರ್ ರೈಡರ್ಸ್ಗೆ ಚೆನ್ನಾಗಿರುತ್ತೆ. ನಂತರ ಉದ್ದ ಇರೋರಿಗೆ ಸ್ಕೂಟರ್ ಸ್ವಲ್ಪ ಚಿಕ್ಕದಾಗುತ್ತೆ. ಸೊ ಅದು ಒಂದು ವಿಷಯನ ಮಾತ್ರ ನೀವು ನೋಡ್ಕೊಬೇಕು. ಅದು ಬಿಟ್ಟರೆ ಐ ಥಿಂಕ್ ಎವ್ರಿಥಿಂಗ್ ಎಲ್ಸ್ ಇಸ್ ರಿಯಲಿ ಗುಡ್. ಓವರ್ ಆಲ್ ಆಲ್ಮೋಸ್ಟ್ ಆ ಗಾಡಿ ಏನಿದೆ ಅಲ್ಲಿದೆ, ಎಲ್ಲಿ ನೋಡಿ ಏತರು, ಆಲ್ಮೋಸ್ಟ್ ಆ ಗಾಡಿ ಏನಿದೆ ಅದೇ ಗಾಡಿ, ಬಟ್ ಸ್ವಲ್ಪ ಫೀಚರ್ಸ್ ಜಾಸ್ತಿ ಮಾಡಿ, ದುಡ್ಡು ಜಾಸ್ತಿ ಮಾಡಿದ್ದಾರೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಆಲ್ಸೋ ಇನ್ನೊಂದು ವಿಷಯ ಏನಂದರೆ, ಏತರ್ ಸ್ಟಾರ್ಟ್ ಮಾಡಿ 10 ವರ್ಷ ಆಯಿತು. ಸೊ 10 ವರ್ಷದ ಮೆಮೊರಿಯಾಗಿ ಈ ಗಾಡಿನ ಲಾಂಚ್ ಮಾಡಿದ್ದಾರೆ, ಏತರ್ 450 ಏಪೆಕ್ಸ್. ಆ್ಯಂಡ್ ಈ ಗಾಡಿಯ ಡೆಲಿವರೀಸ್ ಬಂದು ನಿಮಗೆ ಮಾರ್ಚಲ್ಲಿ ಸಿಗುತ್ತೆ. ಬಟ್ ಈಗ ಜಾನಲ್ಲಿ ಬುಕಿಂಗ್ ಸ್ಟಾರ್ಟ್ ಆಗಿದೆ. ನೀವು ಈ ವಿಡಿಯೋ ನೋಡೋ ಟೈಮಲ್ಲಿ ಪ್ರೀ ಬುಕಿಂಗ್ ಮಾಡ್ಬೋದು. ಡೆಲಿವರಿ ನಿಮಗೆ ಮಾರ್ಚಲ್ಲಿ ಸಿಗುತ್ತೆ. ಸೊ ನೋಡಿ, ಇಷ್ಟ ಆದರೆ ತೊಗೊಳ್ಳಿ. ಕಲರ್ ಮಾತ್ರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪ್ಲಸ್ ಟ್ವಿಸ್ಟ್ ಥ್ರಾಟಲ್, ಟ್ವಿಸ್ಟ್ ಬ್ರೇಕಿಂಗ್ ಇದೆಯಲ್ಲ, ಮ್ಯಾಜಿಕ್ ಬ್ರೇಕಿಂಗ್ ಅಂತ, ಮ್ಯಾಜಿಕ್ ಟ್ವಿಸ್ಟ್ ತುಂಬಾ ಚೆನ್ನಾಗಿದೆ ಅದು. ಪ್ಲಸ್ ವಾಕ್ ಮೋಡು ಈಗ ಹಳೇದೇ ಎಷ್ಟು ಫಾಸ್ಟ್ ಆಗಿತ್ತು, ಹೊಸ ಗಾಡಿ ಇನ್ನೂ ಫಾಸ್ಟ್ ಆಗಿಬಿಟ್ಟಿದೆ. ಸೊ ಈ ಎಲ್ಲ ಡೀಟೇಲ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್. ಬಾಯ್.